ಸದ್ಯಕ್ಕಾಗಲ್ಲ ಅನ್ನೋದಿದ್ರೆ ಯಾವಾಗ ಆಗತ್ತೆ? ಹಾಗಿದ್ರೆ 6ನೇ ತಾರೀಖಿನಿಂದ ಮುಂಗಾರು ಅಧಿವೇಶನ ಶುರುವಾಗತ್ತೆ. ಇವತ್ತಾಗಲೇ ತಾರೀಖು 16. ಇನ್ನೊಂದು ವಾರ ಬಿಟ್ಟು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಹೊಸದಾಗಿ ಸಚಿವರಾಗಿರುವವರಿಗೆ ಅವರವರ ಇಲಾಖೆಗಳೇ ಅರ್ಥ ಆಗಿರೋದಿಲ್ಲ. ಅಧಿವೇಶನದಲ್ಲಿ ವಿಪಕ್ಷದ ಶಾಸಕರೇನಾದರೂ ಪ್ರಶ್ನೆ ಕೇಳಿದ್ರೆ ಹೊಸ ಸಚಿವರು ತಡಬಡಾಯಿಸುವ ಪರಿಸ್ಥಿತಿ ಬರುತ್ತೆ. ಅದರ ಬದಲು ಈಗ ಇರುವ 13 ಮಂತ್ರಿಗಳನ್ನೇ ಇಟ್ಕೊಂಡು ಅಧಿವೇಶನ ಮುಗಿಸಿ ಆ ನಂತರ ನಿಧಾನವಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡಬಹುದು ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗ್ತಾ ಇದೆ. ಇದು ಒಂದು ವೇಳೆ ಸತ್ಯ ಆದರೆ ಆಗಸ್ಟ್ 2ನೇ ವಾರದ ನಂತರವೇ ಸಚಿವ ಸಂಪುಟ ವಿಸ್ತರಣೆ. ಆಗಸ್ಟ್ 2ನೇ ವಾರದ ನಂತರವೇ ಆಗುತ್ತಾ ಸಚಿವ ಸಂಪುಟ ವಿಸ್ತರಣೆ? ಅಂಥದ್ದೊಂದು ಆಲೋಚನೆ ಕಾಂಗ್ರೆಸ್ನಲ್ಲಿ ಓಡಾಡ್ತಾ ಇದೆ. ತುಂಬಾ ತಡವಾಗಿ ಸಚಿವರುಗಳನ್ನು ಕ್ಯಾಬಿನೆಟ್ಗೆ ಸೇರಿಸ್ಕೊಂಡು ಅವರು ಅಧಿವೇಶನದಲ್ಲಿ ವಿಪಕ್ಷದ ಶಾಸಕರು ಕೇಳಿದ ಪ್ರಶ್ನೆಗಳಿಗೆ ನನಗೆ ಗೊತ್ತಿಲ್ಲ ಅಂತ ಉತ್ತರ ಕೊಡೋದಕ್ಕಿಂತ ಇರೋ 13 ಜನರಲ್ಲೇ ಅಧಿವೇಶನ ಮುಗಿಸೋದು ಒಳ್ಳೆಯದು ಅಂತ. ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಧಿವೇಶನಕ್ಕಿಂತ ಮೊದಲ ನಂತರವ? ಅದೇ ಇವತ್ತು ಮಾತುಕತೆಗೋಸ್ಕರ ಎಲ್ಲರನ್ನ ಕೂಡ ಕರೆದಿದ್ರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿ, ಅವರ ಪುತ್ರನ ಹಾಸ್ಪಿಟ್ಲಿಗೆ ಬರಬೇಕಾದ ಕಾರಣದಿಂದ, ಯಾಕಂದರೆ ಕಳೆದ 2 ವರ್ಷಗಳಿಂದ ಅವರ ಪುತ್ರ ಅನಾರೋಗ್ಯದಲ್ಲಿದ್ದಾರೆ. ಆ ಕಾರಣದಿಂದ ಅವರು ಇಮಿಡಿಯೇಟ್ಲಿ ಬೆಂಗಳೂರಿಗೆ ರಶ್ ಆಗಬೇಕಾಗಿರೋದ್ರಿಂದ ಇವತ್ತಿನ ಸಭೆಯನ್ನು ರದ್ದು ಮಾಡಲಾಗಿದೆ. ಈಗ 6ನೇ ತಾರೀಕು ಅಧಿವೇಶನ ಇದೆ. ಅದು ಅಧಿವೇಶನ ಇರೋದು ಕೇವಲ 4 ದಿನ ಮಾತ್ರ. 6ಕ್ಕೆ ಸಂತಾಪ ಇರುತ್ತೆ, 7ಕ್ಕೆ ಹೊಸ ಸ್ಪೀಕರ್ ಆಯ್ಕೆ ಇರುತ್ತೆ, 8, 9 ರಜೆ ಇರುತ್ತೆ. ಸೋಮವಾರದಿಂದ ಗುರುವಾರದವರೆಗೆ ಅಧಿವೇಶನ ನಡೆಯುತ್ತೆ. ಹೀಗಾಗಿ 4 ದಿನಗಳ ಅಧಿವೇಶನ ಮಾತ್ರ ಇದೆ. ಆದರೆ ಅಧಿವೇಶನಕ್ಕಿಂತ ಮುಂಚೆ ಸಂಪುಟ ವಿಸ್ತರಣೆಯನ್ನು ಮಾಡುವ ಅನಿವಾರ್ಯತೆಯೂ ಕೂಡ ಸರ್ಕಾರಕ್ಕಿದೆ. ಯಾಕಂದರೆ ಇದು ಚುನಾವಣೆಯ ನಂತರದ ಒಂದು ಸರ್ಕಾರ ರಚನೆ ಅಲ್ಲ. ಚುನಾವಣೆಯ ನಂತರದ ಸರ್ಕಾರ ರಚನೆ ಏನಿರುತ್ತೆ ನಿಮ್ಗೆ ಸ್ವಲ್ಪ ಟೈಮ್ ತೆಗೆದುಕೊಂಡ್ರು ನಡೆಯುತ್ತೆ. 1 ತಿಂಗಳವರೆಗೆ ಟೈಮ್ ತೆಗೆದುಕೊಳ್ಬೋದು. ಮೊದಲೊಂದು 15 ದಿನ ತೆಗೆದುಕೊಂಡ್ರಿ. ದಿಸ್ ಇಸ್ ಮಿಡ್ ಟರ್ಮ್ ಚೇಂಜ್. ನೀವು ಮುಖ್ಯಮಂತ್ರಿಯನ್ನು ಮಾಡಿರೋದ್ರಿಂದ ಹೊಸ ಸಂಪುಟ ಅಸ್ತಿತ್ವಕ್ಕೆ ಬರಬೇಕು. ಚುನಾವಣೆ ನಂತರದ ಅಧಿವೇಶನದಲ್ಲಿ ವಿಪಕ್ಷ ನಾಯಕರೇ ಇರಲಿಲ್ಲ. ಓಕೆ, ಅಂದರೆ ನಿಮಗೆ ಆಗ ಒಂದು ಅವಕಾಶ ಇರುತ್ತೆ. ಈಗ ಇದು ನಿಮ್ಮ ಪಕ್ಷದ ಆಂತರಿಕ ಕಾರಣದಿಂದ ನೀವು ಮುಖ್ಯಮಂತ್ರಿಯ ಬದಲಾವಣೆ ಮಾಡಿ ಈಗ ಆಲ್ಮೋಸ್ಟ್ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡು 40 ದಿನ ಆಯಿತು. 40 ದಿನದ ನಂತರವೂ ಕೂಡ ಇನ್ನೂ ಸಂಪುಟ ವಿಸ್ತರಣೆ ಆಗಲ್ಲ, ಇನ್ನೊಂದು ತಿಂಗಳು ವಿಸ್ತರಣೆ ಆಗಲ್ಲ ಅಂತಂದರೆ ಇಡೀ ಸರ್ಕಾರದ ಬಗ್ಗೆಯೂ ಕೂಡ ಅನೇಕ ಪ್ರಶ್ನಾರ್ಥಕ ಚಿಹ್ನೆಗಳು ಹೇಳ್ತವೆ. ಬರಗಾಲ ಇದೆ. ಬರಗಾಲದ ಸಂದರ್ಭದಲ್ಲಿ ಜಿಲ್ಲೆಗೊಬ್ಬ ಸಚಿವ ಪ್ರವಾಸ ಮಾಡಬೇಕು. ಈಗ ಬರಗಾಲದ ಅಧ್ಯಯನಕ್ಕೋಸ್ಕರ ಕೇಂದ್ರದಿಂದ ತಂಡ ಬರುತ್ತೆ. ನೀವು ಅಧಿಕಾರಿಗಳು ತಯಾರಿ ಮಾಡೋದು ಬೇರೆ. ಕರೆಕ್ಟ್. ಪೊಲಿಟಿಕಲ್ ಲೀಡರ್ಶಿಪ್ ಏನು ಮಾಡುತ್ತೆ ಹಾಗಾದರೆ? ಕೆಲವೊಂದು ಕಡೆ ವಿಪರೀತವಾಗಿರ್ತಕ್ಕಂಥ ಮಳೆ ಆಗ್ತಿದೆ, ಕೆಲವೊಂದು ಕಡೆ ಬರಗಾಲ ಇದೆ. ಹೀಗಿರುವಾಗ ಸರ್ಕಾರದ ಕಡೆಯಿಂದ ಯಾರಾದರೂ ಒಬ್ಬರು ತಾಲೂಕಾ ಮಟ್ಟದವರೆಗೆ ಭೇಟಿ ಕೊಡ್ತಕ್ಕಂಥ ಸಚಿವರು ಬೇಕಲ್ವಾ? ಕರೆಕ್ಟ್. ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು, ಈಗ ಕೃಷ್ಣ ಬೈರೇಗೌಡರು ಬೆಂಗಳೂರು, ರಾಮಲಿಂಗಾರೆಡ್ಡಿ ಬೆಂಗಳೂರು, ಉಳಿದ ಭಾಗಗಳಲ್ಲಿ ನಿಮಗೆ ಸಚಿವರೇ ಇಲ್ಲ. ಹೀಗಿರುವಾಗ ನನಗನ್ಸುತ್ತೆ ಇದೊಂದು ಅನಿವಾರ್ಯ ಕೂಡ ಆಗತ್ತೆ. ವಿಧಾನಸಭೆಯ ಅಧಿವೇಶನದಕ್ಕಿಂತ ಮುಂಚೆ ಸಂಪುಟ ವಿಸ್ತರಣೆ ಆಗಬೇಕು. ಬಟ್ ಇವತ್ತು ಮುಂದೂಡಿಕೆ ಆಗಿದ್ದು 1 ವಾರದಲ್ಲಿ. ಯಾಕಂದರೆ ಅಗೇನ್ ಶುಕ್ರವಾರದವರೆಗೇನೋ ರಾಹುಲ್ ಗಾಂಧಿ ಬ್ಯುಸಿ ಇದ್ದಾರೆ. ಓಕೆ.
ಅವ್ರು ನಾಳೆ ಬಹುಶಃ ಛತ್ತೀಸ್ಗಢಕ್ಕೆ ಹೋಗ್ತಾರೋ ಏನೋ. ಅದಾದಮೇಲೆ ಶುಕ್ರವಾರ ಅಂದರೆ ಹೆಚ್ಚು ಕಡಿಮೆ ಸೋಮವಾರ ಮಂಗಳವಾರ ವಾಪಸ್ ಕರೆಸ್ಕೊಂಡು ಸಂಪುಟ ವಿಸ್ತರಣೆಯನ್ನು ನಡೆಸುವ ಸಾಧ್ಯತೆಗಳು ಕೂಡ ಇವೆ. ಒಂದು ವೇಳೆ ಈಗ ಡಿ ಕೆ ಶಿವಕುಮಾರ್ ಬೇಡ ಆಷಾಢ ಈಗ ಹೆಂಗೂ ಮುಂದೂಡಿಕೆ ಆಯಿತು ಮತ್ತೆ ಮುಂದೂಡಿಕಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳ್ತಾರಾ ಇಲ್ವಾ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಸಚಿವಾಕಾಂಕ್ಷಿಗಳು ಕೂಡ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದು ಪೊಲಿಟಿಕಲ್ ರೀಸನ್ಗೋಸ್ಕರ, ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ಗೋಸ್ಕರ ಕೂಡ. ಜಿಲ್ಲೆಗೊಬ್ಬ ಸಚಿವ ಆದರೂ ಬೇಕಲ್ವಾ? ಬೇಕು, ಹೌದು. ಎಲ್ಲ ಇಲಾಖೆಗೆ ಸಚಿವರುಗಳು ಬೇಕು. ಇದು ಮಿಡ್ ಟರ್ಮಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ, ಇದು ಚುನಾವಣೆಯ ನಂತರ ಆಗಿರ್ತಕ್ಕಂಥ ಬದಲಾವಣೆ ಅಲ್ಲ. ಹೀಗಾಗಿ ನನಗನ್ಸುತ್ತೆ ಹೈಕಮಾಂಡ್ ಕೂಡ ಒಂದು ವಾರದಲ್ಲಿ ಇದನ್ನು ಎಲ್ಲ ಸಂಪುಟ ವಿಸ್ತರಣೆಯ ಪ್ರಕ್ರಿಯೆಗಳನ್ನು ಮುಗಿಸುವ ಸಾಧ್ಯತೆಗಳು ಹೆಚ್ಚು. ಓಕೆ ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.